ಇಂದು ದೇಶದೆಲ್ಲೆಡೆ ಸ್ವಾತಂತ್ರ್ಯದ ಸಂಭ್ರಮದಲ್ಲಿದ್ದಾರೆ. ಆದರೆ ದೇಶಕ್ಕೆ ಅನ್ನವನ್ನು ಕೊಡುವಂತಹ ರೈತರು ಇವತ್ತು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನು ದೇಶದ ಅನ್ನದಾತ ಬೆನ್ನೆಲುಬಾಗುವಂತಹ ರೈತ 78 ವರ್ಷಗಳ ಸ್ವಾತಂತ್ರ್ಯ ಬಂದರೂ ಕೂಡ ತನ್ನ ಒಂದು ಈಡೇರಿಕೆಗಳಾಗ್ತಾ ಇಲ್ಲ, ಅಥವಾ ರೈತ ಸಮುದಾಯವನ್ನು ಕೇಂದ್ರ ಸರ್ಕಾರ ಯಾವುದೇ ರೀತಿ ಪರಿಗಣಿಸ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೂ ಕೂಡ ಏನು ಟ್ರ್ಯಾಕ್ಟರ್ ಮೆರವಣಿಗೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆ ರೀತಿ ಅಂದರೆ ಟ್ರ್ಯಾಕ್ಟರನ್ನು ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ಕೃಷಿ ಒಂದು ಕ್ಷೇತ್ರದಲ್ಲಿ ಟ್ರ್ಯಾಕ್ಟರ್ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ತಮ್ಮ ಒಂದು ಈ ಬೇಡಿಕೆಗಳನ್ನ ಇನ್ನೂ ಕೂಡ ಕೇಂದ್ರ ಸರ್ಕಾರ ಈಡೇರಿಸಿಲ್ಲ, ಹಾಗೂ ಯಾವುದೇ ಸರ್ಕಾರಗಳಾಗಲಿ ಕೂಡ 78 ವರ್ಷಗಳು ಸ್ವಾತಂತ್ರ್ಯ ಬಂದಾದರೂ ಕೂಡ ಈಡೇರಿಸಿಲ್ಲ ಅನ್ನೋ ಕಾರಣಕ್ಕೆ ಈಡೇರಿಸಿಲ್ಲ. ಹೀಗಾಗಿ ಈ ವಿಚಾರವಾಗಿ ಮಾತಾಡೋದಕ್ಕೆ ರೈತ ನಾಯಕರಾದ ಕುರುಬೂರು ಶಾಂತಕುಮಾರ್ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಇವತ್ತು ಎಲ್ಲ ಸ್ವತಂತ್ರ ಸಂಭ್ರಮದಲ್ಲಿದ್ದಾರೆ, ನೀವು ಇನ್ನೂ ಕೂಡ ಹೋರಾಡ್ತಲೇ ಇದ್ದೀರಲ್ಲ ಅಂತ. ಅಲ್ಲ, ನಮಗೆ 78 ವರ್ಷ ಆಯಿತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು. ಮಾನೀಯರೆಲ್ಲ ಹೋರಾಟ ಮಾಡಿ ಸ್ವತಂತ್ರ ಕೊಡಿದ್ರು. ಆದರೆ ರೈತರಿಗೆ ಎಲ್ಲ ಬಂದಿದೆ. ರೈತರು ಹೋರಾಟ ಮಾಡ್ತಾಯಿದ್ರು ಕೂಡ ಭಿಕ್ಷೆ ಕೇಳ್ತಾ ಇದ್ದಾರಾ? ಈ ದೇಶದಲ್ಲಿ ನಾವು ಬೆಳೆದಂಥ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಮಾಡಿ ಅಂತ ಕೇಳ್ತಾ ಇದ್ದೀವಿ, ಹೋರಾಟ ಮಾಡ್ತಾಯಿದ್ದೀವಿ. ಕೇಂದ್ರ ಸರ್ಕಾರ ಭಾರಿ ಲಘುವಾಗಿ ಕಾಣ್ತಾ ಇದೆ. ಆದ್ದರಿಂದ ಇವತ್ತು ದೇಶಾದ್ಯಂತ ರೈತರು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಿ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ರೈತರಿಗೆ ದ್ರೋಹ ಆಗ್ತಾಯಿದೆ. ಕೇವಲ 3-4% ಜನಕ್ಕೆ ಮಾತ್ರ ಸರ್ಕಾರ ಇರೋದು, ರೈತರ ಪಾಲಿಗೆ ಸರ್ಕಾರ ಸತ್ತೋಗಿದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕಾಗಿ ಇವತ್ತು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ನಾವು ಕೂಡ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿ ರೈತರ ಒಂದು ಅಳುವನ್ನು ತೋರಿಸ್ಲಿಕ್ಕಾಗಿ ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ. ಸರ್, ಈಗ ಸಾಕಷ್ಟು ರಾಜಕೀಯ ಪಕ್ಷಗಳು ತಮ್ಮ ವೈಯಕ್ತಿಕ ವಿಚಾರಕ್ಕೋಸ್ಕರ ಪಾದಯಾತ್ರೆಗಳನ್ನ ಮಾಡ್ತಾರೆ. ಆದರೆ ಸಾಕಷ್ಟು ದಶಕಗಳಿಂದ ನೀವು ಬೆಂಬಲ ಬೆಲೆ ಇರ್ಬೋದು ಅಥವಾ ಕೃಷಿ ನೀತಿ ಜಾರಿ ಇರ್ಬೋದು, ಎಲ್ಲ ವಿಚಾರದಲ್ಲೂ ಚರ್ಚೆ ಮಾಡ್ತಾನೆ ಇದ್ದೀರಾ, ಅದು ಬರೀ ಹೋರಾಟವಾಗೇ ಇದೆಯಾ ಅಂತೇಳಿ. ನೋಡಿ, ರಾಜಕೀಯ ಪಕ್ಷದವರು ಅಧಿಕಾರ ಹಿಡಿಲಿಕ್ಕಾಗಿ ಜನಗಳು ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟು ಏನೇನು ಹೇಳಬೇಕು ಹೇಳ್ಬಿಟ್ಟು ಅಧಿಕಾರ ಹಿಡಿಲಿಕ್ಕೆ ಆಟ ಆಡ್ತಾರೆ. ನಾವು ಆ ಥರ ಆಟ ಆಡ್ತಿಲ್ಲ. ನಮ್ಮ ಶ್ರಮಕ್ಕೆ ತಕ್ಕನಾದ ಬೆಲೆ ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಸ್ವತಂತ್ರ ಬಂದಾಗ 60 ಲಕ್ಷ ಮಿಲಿಯನ್ ಟನ್ ಆಹಾರ ಬೆಳೀತಾಯಿದ್ರು. ಇವತ್ತು ಈ ದೇಶದ ರೈತರು 365 ಲಕ್ಷ ಮಿಲಿಯನ್ ಟನ್ ಆಹಾರ ಬೆಳೀತಾ ಇದ್ದೀವಿ. ರೈತರ ಶ್ರಮದಿಂದ ಬೆಳೀತಾ ಇದ್ದೀವಿ. ಇದಕ್ಕೆ ನ್ಯಾಯಯುತವಾದ ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದೀವಿ, ನ್ಯಾಯಯುತವಾದ ಕಾನೂನು ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಾವೇನು ಸರ್ಕಾರದ ಭಿಕ್ಷೆ ಕೇಳ್ತಾ ಇಲ್ಲ. ಆದರೆ ಹೋರಾಟ ಮಾಡ್ತಾಯಿದ್ರು ಕೂಡ ಪ್ರಧಾನಮಂತ್ರಿಗಳು ಒಪ್ಕೊಂಡಿದ್ರು ಕೂಡ ಇನ್ನೂ ಕಾಲ ಜಾರಿ ಮಾಡಿಲ್ಲ. ಇದು ದೇಶದ ದೌರ್ಭಾಗ್ಯ. ಅದಕ್ಕಾಗಿ ಸ್ವತಂತ್ರ ದಿನಾಚರಣೆಯ ದಿನ ನಾವು ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತಾಯಿದ್ದೀವಿ. ಕುರುಬೂರು ಶಾಂತಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ನಾವು ಸರ್ಕಾರದಲ್ಲಿ ಭಿಕ್ಷೆ ಕೇಳ್ತಾ ಇಲ್ಲ, ನಾವು ಸರ್ಕಾರದ ಹಕ್ಕನ್ನು ಕೇಳ್ತಾ ಇದ್ದೀವಿ. ಹೀಗಾಗಿ ಸ್ವಾತಂತ್ರ್ಯ ದಿನಾಚರಣೆಯಿಂದ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಸತೀಶ್ ಜೊತೆ ಶಶಿಮಾತು ನ್ಯೂಸ್ ಕನ್ನಡ, ಮೈಸೂರು. ಸರ್ಕಾರಗಳಿಗೆ